ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಂಕಟಪ್ಪ, ಅಷ್ಟೊಂದೆಲ್ಲ ಯೋಚನೆ ಮಾಡಬೇಡಪ್ಪ. ತಗೋ ಬಿಸಿ ಬಿಸಿ ಟೀ ಕುಡಿ. ಪ್ರಕಾಶ, ನಿನ್ನ ಹೆಸರು ಟಿ ಪ್ರಕಾಶ್ ತಾನೆ? ಕರೆಕ್ಟಾಗಿ ಹೇಳ್ದೆ, ತುರುವೇಕೆರೆ ಪ್ರಕಾಶ ಅಂತ. ತುರುವೇಕೆರೆ ಪ್ರಕಾಶನಾ? ಹೌದು. ನಾನೆಲ್ಲೋ ನೀನು ಹುಡ್ದಾಗಿಂದ ಭಾರಿ ಟೀ ಕುಡಿತಾ ಇದೀಯಾ, ಅದಕ್ಕೆ ನಿಮ್ಮ ಅಪ್ಪ ಅಮ್ಮ ಟಿ ಪ್ರಕಾಶ ಅಂತಾನೆ ಹೆಸರಿಟ್ಬಿಟ್ಟಿದ್ದಾರೆ ಅನ್ಕಂಡೆ. ನೀನ್ ಸರಿ, ಟೀ ಕುಡಿ. ನೀನ್ ಯಾಕೆ ನಿಂತಿದ್ಯಾ? ಕೂತ್ಕೋ. ಈಗ ಹೇಳಪ್ಪ, ಏನ್ ಅಷ್ಟೊಂದು ಯೋಚನೆ ಮಾಡ್ತಾ ಇದೀಯಲ್ಲ? ಪ್ರಕಾಶು, ನನ್ನ ಮಗಳಿಗೆ ಆದಷ್ಟು ಬೇಗ ಒಂದು ಮದುವೆ ಮಾಡ್ಬೇಕಣ. ಸಪ್ತಮಿ ಈಗಷ್ಟೇ ಓದ್ ಮುಗಿಸಿದಾಳೆ, ಅಷ್ಟು ಬೇಗ ಅವಳು ಮದುವೆಗೆ ಏನು ಅರ್ಜೆಂಟು? ಹಂಗಲ್ವಾ ಪ್ರಕಾಶ, ನನ್ನ ಹೆಂಡತಿ ಅವಳಿಗೆ ಎಷ್ಟು ಟಾರ್ಚರ್ ಕೊಡ್ತಾಳೆ ಅಂತ ನಿಂಗೂ ಗೊತ್ತಲ್ವಾ? ಸಪ್ತಮಿ ಸಂತೋಷವಾಗಿ ನೆಮ್ಮದಿಯಾಗಿರಬೇಕು ಅಂದರೆ ನಾನು ಬೇಗ ಅವಳಿಗೊಂದು ಮದುವೆ ಮಾಡಬೇಕು. ನನ್ನ ಮಗಳಿಗೆ ತಕ್ಕನಾಗಿರೋ ಒಂದು ಹುಡುಗನ್ನ ಹುಡುಕ್ಬೇಕು. ವೆಂಕಟಪ್ಪ, ನೀನ್ ಅನ್ಕೊಂಡಿದ್ದಾಗತ್ ಬಿಡೋ. ನೋಡು, ಶುಭಶಕುನ ಗಂಟೆ ಹೊಡಿತಾ ಇದೆ. ಹಲೋ ವೆಂಕಟಪ್ಪ, ನಾನು ಕಣೋ ನಾಗರಾಜ್ ಮಾತಾಡ್ತಾ ಇದ್ದೀನಿ. ನಾಗರಾಜು, ಹೇಗಿದ್ಯಾ? ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಕಣೋ. ನಿನ್ನ ನೋಡಬೇಕು, ನಿನ್ನ ಹತ್ರ ಮನಸ್ಸು ಬಿಚ್ಚಿ ಮಾತಾಡಬೇಕು. ಯಾವಾಗ ಸಿಗೋಣ? ನನಗೂ ನಿನ್ನ ಜೊತೆ ತುಂಬ ಮಾತಾಡೋದಿದೆ ಕಣೋ, ಆದರೆ ಇವತ್ತಾಗೋದಿಲ್ವಾ? ನಾನು ಇವತ್ತೇ ನೋಡಬೇಕಿತ್ತು ವೆಂಕಟು. ಅಲ್ವೋ ನಾಗರಾಜ, ಅದು ನಾನು ನನ್ನ ಜಮೀನಿನ ವಿಷಯವಾಗಿ ಊರಿಗೆ ಹೋಗ್ತಾ ಇದ್ದೀನಿ. ಬಂದ್ಮೇಲೆ ಸಿಗೋಣ ಕಣ. ಸರಿ, ಊರಿಂದ ಬಂದ್ಮೇಲೆ ಫೋನ್ ಮಾಡು, ಮರಿಬೇಡ. ಖಂಡಿತ ಮಾಡ್ತೀನಪ್ಪ. ಸರಿ ಕಣೋ ವೆಂಕಟು. ವೆಂಕಟಪ್ಪ, ತಗೋ ಟೀ ತಣ್ಣಗಾಗ್ತದೆ. ಯೋಗು, ಏನಾಯ್ತು? ಈಗ ತಾನೇ ಆಸ್ಪತ್ರೆಯಿಂದ ಬರ್ತಾ ಇದ್ಯಾ? ಬರ್ತಾ ಇದ್ದಂಗೆ ಏನ್ ಸಮಸ್ಯೆ ಆಯ್ತು? ಹೆಜ್ಜೆ ಹೆಜ್ಜೆಗೂ ನನಗೆ ಅವಮಾನ ಮಾಡ್ತಾರಲ್ಲ ಶ್ರೀಮಂತ ಕುಟುಂಬದವರು. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದಾಳೆ. ಅದು ಅಲ್ಲದೆ ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಪೂಜೆ ಬೇರೆ ಮಾಡಿಸ್ಕೊಂಡ್ ಬಂದಿದ್ದಾಳೆ. ಅಯ್ಯಯ್ಯೋ, ಏನ್ ಅನ್ಯಾಯನೋ ಇದು. ಇದನ್ನೇ ಅನ್ಯಾಯ ಅಂತ ಹೇಳ್ತಾ ಇದೆಯಲ್ಲ. ಅವಳು ಮಾಡಿರೋ ಇನ್ನೊಂದು ಕೆಲಸ ಗೊತ್ತಾದ್ರೆ ಇನ್ನದೇನು ಹೇಳ್ತೀವೋ. ಇನ್ನೇನ್ ಮಾಡಿದ್ಲು? ಆ ವಾಟರ್ ಕ್ಯಾನ್ ಹಾಕ್ತಾಳಲ್ಲ, ಅವಳನ್ನ ದೇವಸ್ಥಾನಕ್ಕೆ ಕರೆಸಿ ಮಾತಾಡಿದಾಳೆ. ಏನ್ ಮಂದಾರ ಇದು? ಆ ನೀರ್ ಹಾಕೊಳ್ಳು ನಮ್ಮನೆಗೆ ಬಂದು ನಮ್ಮನೆ ಮಹಾರಾಣಿ ಮೇಲೆ ಕೈ ಮಾಡಿ ಹೋಗಿದ್ದಾಳೆ. ಅಂತೋಳ್ನ ದೇವಸ್ಥಾನಕ್ಕೆ ಕರ್ಸಿ ಅವಳು ಯೋಗಕ್ಷೇಮ ವಿಚಾರಿಸಿದ್ಯಲ್ಲ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಮ್ಮ, ಅತ್ತೆಗೇನಕ್ಕೆ ಸುಮ್ಮನಿರೋದಕ್ಕೆ ಹೇಳ್ತಿದ್ಯಾ? ಅತ್ತೆ ಕೇಳ್ತಿರೋದು ಸರಿಯಾಗಿದೆ. ನೀನ್ ಯಾಕೆ ನಮ್ಮ ಶತ್ರುಗಳ ಜೊತೆ ಮೀಟಿಂಗ್ ಇಟ್ಕೊಂಡಿದ್ದೆ? ಓ, ಹಾಗಿದ್ರೆ ಎಲ್ಲರೂ ಸೇರ್ಕೊಂಡು ನಮ್ ವಿರುದ್ಧ ಏನಾದ್ರೂ ಪ್ಲಾನ್ ಮಾಡ್ತಿದ್ದೀರಾ? ಏನು ಹಂಗೆ ಸುಮ್ನೆ ನಿಂತ್ಕೊಂಡಿದ್ಯಾ? ಮಂಜರಿ ಪರವಾಗಿ ಏನಾದ್ರೂ ಮಾತಾಡೋ, ಆಗ್ಲೇ ಅವಳಿಗೆ ನೀನ್ ಇಷ್ಟ ಆಗೋದು. ಅತ್ತೆ, ಆ ಹುಡುಗಿ ಮಂಜರಿ ಕೆನ್ನೆ ಹೊಡೆದಿದ್ದಾಳೆ. ಇದರಿಂದ ನಮ್ಮ ಮಂಜರಿಗೆ ಎಷ್ಟು ಬೇಜಾರಾಗಿದೆ ಗೊತ್ತಾ? ಅವಳು ತುಂಬಾನೇ ನೊಂದ್ಕೊಂಡಿದ್ದಾಳೆ. ನೀವು ಆ ಹುಡುಗಿ ತಂಟೆಗೆ ಹೋಗ್ಬೇಡಿ ಅಂದಿದ್ದಕ್ಕೆ ಅವಳನ್ನ ಸುಮ್ಮನೆ ಬಿಟ್ಟಿದ್ದೀವಿ. ಇಷ್ಟೆಲ್ಲ ಆದ್ಮೇಲೂ ನೀವು ಆ ಹುಡುಗಿ ಜೊತೆ ಮಾತಾಡ್ತಿರೋದು ಎಷ್ಟು ಮಾತ್ರ ಸರಿ ಹೇಳಿ? ಎಲ್ರು ಇಷ್ಟೊಂದು ಕೇಳ್ತಾ ಇದ್ರು, ಬಾಯ್ ಬಿಡ್ತಾಳ ನೋಡು. ಈಗ ನಾನು ಏನ್ ತಪ್ಪು ಮಾಡಿದೆ ಅಂತ ಎಲ್ರೂ ನನ್ನ ಅಪರಾಧಿ ತರ ನೋಡ್ತಾ ಇದ್ದೀರಾ? ಕೋರ್ಟು ಕೇಸು ಅದು ಇದು ಅಂತ ಮನೆಯಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ನಿಮ್ಮಣ್ಣ ನಿಮ್ಮಮ್ಮ ಎಲ್ರೂ ಬಂದಿದ್ರು. ದೇವಸ್ಥಾನದಲ್ಲಿ ಅವ್ರನ್ನ ನೋಡಿದ್ಮೇಲೆ ನಿಮ್ ತರ ಮುಖ ತಿರುಗಿಸ್ಕೊಂಡ್ ಬರೋದಿಕ್ಕೆ ನನ್ನ ಕೈಲ ಆಗಲ್ಲ. ಅದಕ್ಕೆ ಅವ್ರ ಹತ್ರ ಮಾತಾಡ್ದೆ ಅಷ್ಟೇ. ಓಹೋ, ದೇವಸ್ಥಾನದಲ್ಲಿ ನೋಡಿದ್ದಕ್ಕೆ ಮಾತಾಡಿಸ್ದೆ. ಇಲ್ಲ ಅಂದ್ರೇನು ಮಾತಾಡಿಸ್ತಾನೆ ಇರ್ಲಿಲ್ವಾ? ನೀನು ದಿನಕ್ಕೊಂದ್ಸಲಾದ್ರೂ ಆ ಮನೆಗೆ ಹೋಗಿ ಬರೋದನ್ನ ನಾವು ನೋಡಿದೀವಮ್ಮ. ನನ್ ಸೊಸೆ ಒಳ್ಳೆ ಪ್ರಶ್ನೆ ಕೇಳಿದ್ಲು.
ಏನ್ ಒಳ್ಳೆ ಪ್ರಶ್ನೆ ಕೇಳಿದ್ಲು. ಆ ವಾಟರ್ ಕ್ಯಾನ್ ಹುಡುಗಿ ಬಗ್ಗೆ ಏನು ಹೇಳ್ತಾ ಇಲ್ಲ ನೀನು? ಹೇಳೋದಿಕ್ಕೆ ಏನಿದೆ, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಅವಳು ದೇವಸ್ಥಾನಕ್ಕೆ ಬಂದಿದ್ಲು ಅಷ್ಟೇ. ನಾನು ಅವಳನ್ನ ನೋಡೋದಿಕ್ ಹೋಗಿರ್ಲಿಲ್ಲ, ಅವಳು ನನ್ನನ್ನು ನೋಡೋದಿಕ್ಕೇನ್ ಬಂದಿರ್ಲಿಲ್ಲ.